ಅವನಲ್ಲ, ನೀನೇ ಬಾಣ ಈಗ. ನೀವೇಣ ಕೂತಿರೋದು ಬಾಣ ಏನು ಮಾಡಲ್ಲ. ಬಾಣ ಸ್ಟೇಜ್ ಮಕ್ಕಳಿದ್ರೆ ಸ್ಟೇಜ್ ಮಕ್ಕಳಿರ್ತೀನಿ ಅಷ್ಟೇ. ಬಾಣ ನಾನೇನ ಬಿಲ್ಡಪ್ ಕೊಟ್ಬಿಡು ಉತ್ತರ ಕರ್ನಾಟಕ ನಮ್ಮ ಮಾಲಿಂಗಪುರ ಅಂದ್ಬಿಟ್ಟು ಬಾಣ ಏನು ಮಾಡಲ್ಲ. ಬಾಣ ಏನಣ್ಣ ಯಾರು ಬರಲ್ಲ ನೋಡ ಸ್ಟೇಜ್ ಬಗ್ಗೆ. ಎಂತ ಕಲಾವಿದ್ರು ಅಂದ್ರೆ ಹೆಂಗೆ ಮಾಲಿಂಗಪುರದವ್ರು ಹೆಂಗೆ ಅವ್ರು. ನೀನ್ ಬರ್ತೀಯಾ? ಓ ನೀನ್ ಬೇಡ ಏನೋ, ಆಯ್ತು ನೀನ್ ಬೇಡ ಸುಮ್ಮನಿರು. ಅಲ್ಲ ಅಣ್ಣ ಮಾಲಿಂಗಪುರದಲ್ಲಿ ನಿಜವಾಗಿ ಕೇಳ್ಬಿಟ್ಟು ಸಾಕದು. ಏನಣ್ಣ ಅಣ್ಣ ದಾನಪ್ಪಣ್ಣ ಎಲ್ಲಣ್ಣ ಒಬ್ರು ಇಲ್ವಲ್ಲಣ್ಣ? ಯಾರು ಬೇಕಣ್ಣ? ಯಾರಾದ್ರೂ ಒಬ್ರು ಕಲಾವಿದ್ರು ಅದ್ಭುತವಾಗಿರೋರು. ಯಾರವ್ರು ಇಲ್ಲಿ? ಗುಂಡು ಬಾಯ್ ಗುಂಡು ಬೇಕಾಗಿತ್ತು. ಬಾಣ ಇಲ್ಲಿ ಬಾಣ ಇಲ್ಲಿ ಸುಮ್ಮನೆ ಗೆಳೆಯ ನಮ್ಮ ಊರಾಗ ಕಲಾವಿದ್ರು ಕೊರತೆ ಇಲ್ಲ, ಆದ್ರೆ ಅವ್ರಿಗೆ ಹುರಿದುಂಬಿಸೋರಿಲ್ಲ. ನಾನು ಹುರಿದುಂಬಿಸ್ತಿಲ್ಮ. ಏನಣ್ಣ ಕೈ ಹಿಡ್ಕತಿದೆ ಇಲ್ಲಿ ನೋಡಿಲಿ, 3 ಲಕ್ಷ ರೂಪಾಯಿ ಅದಾವಲ್ಲಿ ಎಲ್ಲ ನಿನಗ ಆಯರಿ. ಹೌದಾ? ಇಲ್ಲಿಂದನೇ ಅವಾಗಿನ 500 ರೂಪಾಯಿ ಬರ್ತೇ ಇತ್ತು. ಏನಣ್ಣ 3 ಲಕ್ಷ ರೂಪಾಯಿ ಯಾವ್ದು ಟೋಪಿ. ಆಯ್ತು ಅಣ್ಣ, ಏನ್ ನಿಮ್ಮ ಹೆಸರು ಅಂದ್ರೆ? ಪ್ರಶಾಂತ್. ಮದುವೆ ಆಗಿದ್ಯಾ? ಯಾಕಾದ್ರಿ? ಮನೆಯವ್ರು ಮಾಡಿದ್ರ? ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಣ್ಣ? ಅರೇಂಜು. ಲವ್ ಯಾಕೆ ಮಾಡಿಲ್ಲ? ಯಾರು ಸಿಗಲಿಲ್ರಿ. ಯಾರು ಸಿಗಿಲ್ವಾ? ಸಿಕ್ಕಿದ್ರೆ ಲವ್ ಮಾಡ್ತಿದ್ರಿ. ಇನ್ನಂತೂ ಬೇಕಾಗಿತ್ತು. ಬೈಲ್ ಮನಸ್ಸು ಒಂದ್ ನಿಮಿಷ ಬೈಲ್ ಸುಮ್ಮನೆ ನಿಂತ್ಕೋಬೇಕು. ನೀವು ಒಬ್ಬೆ ಸಾಕು ಸಾಕಂತೀವಿ. ಒಂದ್ ನಿಮಿಷ. ಈಗ ನೀನ್ ಲವ್ ಮಾಡಿಲ್ಲ ಅಣ್ಣ, ಒಂದ್ 20 ವರ್ಷ ಹಿಂದಕ್ಕೆ ಹೋಗ್ಬಿಡುವ. ನೀನ್ ಕಾಲೇಜ್ಗೆ ಹೋಗ್ತಾ ಇದೀಯ. ಅವಾಗ ಸೀನ್ ಸ್ಟೈಲಾಗಿ ನಡ್ಕೊಂಡೋಗಿ ಮಾನಸ ಪ್ರಪೋಸ್ ಮಾಡಬೇಕು. ಇದು ಸೀನ್. ಅಲ್ಲೋಗಿ ದೂರ ಹೋಗು. ಅಲ್ಲಿ ನೀನ್ ಟೋಪಿ. ಅಯ್ಯೋ ಈ ಟೋಪಿ ಇರಲಿ. ಯಾಕೆ ಸಮಸ್ಯೆ? ಬೇಡವಾ? ಸರಿ ಆಯ್ತು. ಏನ್ ಮಾಡ್ಬೇಕವ? ಅಯ್ಯೋ ನೀನ್ ಹೋಗೋಣ, ನಾನು ಹೇಳ್ಕೊಡ್ತೀನಿ. ಇಲ್ಲಿ ಸಾಮಾಜಿಕ ನಾಟಕ ನಡೀತಾ ಇದೆ. ಡೈಲಾಗ್ ನೀನು ಸ್ಟೈಲಾಗಿ ನಡ್ಕೊಂಡು ಪ್ರಪೋಸ್ ಮಾಡೋಣ. ಸಾಕು. ಹಾಕು ಟೋಪಿ ಹಾಕು. ಸ್ಟೈಲಾಗಿರ್ತದೆ. ಸ್ಟೈಲಾಗಿ ನಡ್ಕ ಬರ್ಬೇಕು. ರೆಡಿ ಸ್ಟೈಲಾಗಿ ನಡ್ಕ ಬರ್ಬೇಕು. ರೆಡಿ ಆಕ್ಷನ್. ಒಂದ್ ನಿಮಿಷ ಹೋಗ ಸಂಡಾಸ್ ಮತ್ತು ಹೋಗು ಬರೋಗು. ಸ್ಟೈಲಾಗಿ ನಡ್ಕೊ ಹೋಗಂದ್ರೆ ಹೋಯ್ತವ್ನೆ. ಅರ್ಜೆಂಟು ಏನ ಇಷ್ಟೊಂದು ಅರ್ಜೆಂಟು? ಸ್ಟೈಲ್ ಜೋಬು ಕೈ ಹಾಕೋದು ಸ್ಟೈಲ್. ಅಯ್ಯೋ ಏನು ಒಲವೆ. ಅಯ್ಯೋ ಸ್ಟೈಲಾಗಿ ನಡ್ಕೋಣ ಫಸ್ಟ್. ರೆಡಿ ಆಕ್ಷನ್. ಒಂದ್ ನಿಮಿಷ. ಏನ್ ಹೆರಿಗೆ ಆಸ್ಪತ್ರೆಗೆ ಹೋಯ್ತೈತಿ? ಒಳಗಡೆ ಅದು ಹೋಯ್ತದೆ. ನೀನು ಈ ಒಳಗಡೆ ಇಟ್ಟು ಮಾಡು. ಹಿಂಗೆ ಸ್ಟೈಲು. ರೆಡಿ ಜೋಬು ಕೈ ಹಾಕೋಣ. ಸ್ಟೈಲು ರೆಡಿ ಆಕ್ಷನ್. ಒಂದ್ ನಿಮಿಷ. ಏನಾರ ಸರಿ ಆಯ್ತು. ನೀನ್ ಯಾಕೆ ಬಂದೆ? ಆಯ್ತು ಫಸ್ಟ್ ಸ್ಟೈಲಾಗಿ ನಡ್ಕೊ ಹೋಗು. ನೀನು ಫಸ್ಟ್ ಸ್ಟೈಲ್ ಅಂತ ಅಣ್ಣ. ಒಂದ್ ನಿಮಿಷ. ರೆಡಿ ಅಂತ ಗೊತ್ತು. ಏನ್ ಬೈಲ್ಸಾಗೈತಾ? ಸ್ಟೈಲಾಗಿ ಮಾಡೋಣ. ಲಾಸ್ಟ್ ಆಯ್ತು. ಲಾಸ್ಟ್ ನೀನ್ ಹೆಂಗ್ ಏನಣ್ಣ? ನಾನು ಮಾಡ್ತೀನಿ. ನಾನು ಲಾಸ್ಟಲ್ಲಿ ಮಾಡ್ತೀನಿ. ಲಾಸ್ಟ್ ಆಯ್ತು. ಬಾ ಆಯ್ತು. ಅದು ಹೆಂಗ್ ಬಂದೆ ಓಲಿ ಬಾ. ರೆಡಿ ಇದು ಇಲ್ಲಿ ಮಠ ಬಂದು ವಾಪಸ್ ನೋಡಿ. ಇಲ್ಲಿ ಮಟ್ಟನು ಬಾ. ಬೇಡ ಅಂತೀನ? ಹೊರಡಿಗೆ ಕಟ್ಟ ಮಾಡ್ತಿಲ್ಲ. ಇಲ್ಲ ಅಲ್ಲಿ ಅದು ಎಲ್ಲಿ ಗಂಟು ಐತೆ ಹೋಗಾಯ್ತು. ರೆಡಿ ಆಕ್ಷನ್. ಏನ್ ಕಟ್ಟು ಹೋಗು. ನೀನೇ ತಾನ ಹೋಯ್ತೀನಿ ಅಂದವನು. ಅಯ್ಯೋ ಪಚ್ಚಿಂದ ಹೋಗು. ರೆಡಿ ಆಕ್ಷನ್. ಬಾಣ ಇಲ್ಲಿ
ಫಸ್ಟ್ ಬಂದು ನಿಂತ್ಕೊಂಡು ಮಂಡಿ ಊರಿ ಓ ಇವತ್ತೆಲ್ಲ ಮಾಡಿಸಿರ್ತೀರಿ ನಾಳೆ ಸೈ ಮಾಡ್ತಾರೆ ನಿಮ್ ಮಂದಿ ಏನು ಮಾಡಲ್ಲ ಅವ್ರು ಮಾಡಿ ಅಂತ ಅವ್ರು ನೋಡಿ ಹೆಂಗ್ ಎನ್ಕರೇಜ್ ಕೊಡ್ತಾರೆ. ಅಯ್ಯೋ, ಬೈಲಿ ಅದಲ್ಲ ಬೈಲಿ ಬಾಯ್ಲೆ ಅದು ಪೂರ್ತಿ ಆಗ್ಬೇಕು ಬಾಯ್ಲೆ ಪೂರ್ತಿ ಆಗ್ಬೇಕು ಬೈಲೆ ಬಾಯ್ಲೆ ಪೂರ ಆಗ್ಬೇಕು ಬಾಯ್ಲೆ ಬೇಕು ಬಾ ಅವ್ರು ಕರ್ಕೊಂಬರ್ರಿ ಎತ್ಕೊಂಬರ್ರಿಪ್ಪ ಎತ್ಕೊಂಬರ್ರಿ ಅವನ ಏನು ಮಾಡಲ್ಲ ಪೂರ ಆಗ್ಬೇಕು ಬಾಣೆ ಅರ್ಧ ಪೂರ ಆಗ್ಬೇಕು ಬೈಲೆ ಎತ್ತು ಬಾ ದೌಡ್ ಬಾ ಇನ್ನ ಮುಂದೆ ಸೀನದ ಬಾ ಕಿಸ್ ಕೊಡೋದು ಬಾ ಎತ್ತು ಬಾ ದೌಡ್ ಬಾ ಎತ್ತು ಬಾ ದೌಡ ಬಾಣ ಬಾಣ ದೌಡ್ ಬಾ ಎತ್ತು ಬಾ ಇಲ್ಲ ಇಲ್ಲ ಇವರೇ ಬೇಕು ಅವನೇ ಬೇಕಂತ ಬಾ 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 ಪೂರ ಅರ್ಧ ಶೂಟಿಂಗ್ ಮಾಡಿ ಹೋದ್ರೆ ಹೆಂಗದು ಪೂರ್ತಿ ಶೂಟಿಂಗ್ ಆಗ್ಬೇಕು. ಇನ್ನ ಕಿಸ್ ಕೊಡೋ ಸೀನ್ ಐತಿ ಫಸ್ಟ್ ನೈಟ್ ಸೀನ್ ಐತಿ ಅವೆಲ್ಲ ಆಗ್ಬೇಕು ರೆಡಿ ಎಲ್ಲಿ ನಿಲ್ಸಿದ್ದು ಐ ಲವ್ ಯು ಅಲ್ಲಿಗೆ ನಿಲ್ಸಿದ ಯಾಕೆ ನಿಲ್ಲಿಸ್ದೆ ಹೇಳಿದ್ನಲ್ಲ ಎಲ್ಲಿ ಹೇಳಿದೆ ಐ ಲವ್ ಅಂತ ಅವ್ರಿಗೆ ಹೇಳಿ ಇನ್ನೊಂದ್ಸರಿ ಐ ಲವ್ ಯು ಹಂಗಲ್ಲ ಪ್ರೀತಿಯಿಂದ ಹೇಳ್ಬೇಕು ಬೈಲಿ ಮಂಡಿ ಊರಿ ಎಲ್ಲ ಮಾಡ್ಬೇಕು ಬಾ ಬಾ ಅದೊಂದು ಕಲ್ತಿದ್ಯಾ ಮೈಕ್ ಎಲ್ಲ ನಿಂದು ಅಣ್ಣಪ್ಪನ ಏನ್ ಇಸ್ಕೊಂಡೇನ್ರಿ ಮೈನ್ ಯಾಕಣ್ಣ ಇವ್ರ ಮೈಕ್ ಇಸ್ಕೋದ ಮೈಕ್ ಮೈಕ್ ಕೊಡೋಣ ಇಲ್ಲ ಇದ ಮೈಕ್ ಅಲ್ಲ ಅಣ್ಣ ಆಯ್ತು ಐ ಲವ್ ಯು ಅವ್ರು ಐ ಲವ್ ಹೇಳಿದ್ಮೇಲೆ ಮುಂದೆ ಏನ್ ಮುಂದೆ ಮುಂದೆ ಏನು ಏನ್ ಮಾಡೋದು ಅರಿಗತ್ತೆ ಹೆಂಗೆ ಯಾವ್ದು ಆದ್ಮೇಲೆ ಮಾಡ್ಕೊತೀವಿ ಹೂ ಅಂದ್ಮೇಲೆ ಏನ್ ಮಾಡ್ತೀಯಾ ಪ್ರೀತಿ ಮಾಡ್ತೀವಿ ಹೆಂಗ್ ಮಾಡ್ತೀಯಾ ನಾವು ಹೂ ಅಂದ್ಮೇಲೆ ಮಾಡ್ತಿರ್ತೀವಿ ಸರಿ ಆಯ್ತು ಹೂವನ್ನು ಹೂವನ್ನು ಆಯ್ತು ಹ್ಞೂ ಆ? ಈಗ ಮಾಡಬಾರ್ದು ಈಗ ಅದೆಲ್ಲ ಸೀನು ಈಗ ಲವ್ ಎಲ್ಲ ಓಕೆ ಆಗ್ಬಿಟ್ಟೈತೆ ಮುಂಗಾರ ಮಾಡಿ ಸಿನಿಮಾ ನೋಡಿದ್ದೀರಾ ಎದಿ ಮೇಕಾಲ ನೀವು ಗಣೇಶ್ ಸರ್ ಅವರು ಪೂಜಾ ಗಾಂಧಿ ಮೇಡಮ್ ಇಲ್ಲ ನೀವು ಮಲಗಿ ಸ್ಟೈಲ್ ಆಗಿ ಮಲ್ಕೊಳ್ಳಿ ನಿಮ್ ಎದ್ರ ಮೇಲೆ ಕಾಲಿಕ್ಕ ನಂಗೆ ಹೋಗ್ಬಿಡ್ತಾರೆ ಮಲಗಿಸ ಬಿಡ್ತಾರೆ ಅವರು ಇಲ್ಲ ಸ್ಟೈಲ್ ಸಖತ್ತಾಗಿರ್ತದ ಸೀನು ಕ್ಯಾಮ್ರಾದ ಸಖತ್ತಾಗಿ ಲೈವಲ್ಲಿ ಬರ್ತಾ ಇರ್ತದೆ ಆಮೇಲೆ ಆಮೇಲೆ ಏನು ಹೋಗ್ತಾರೆ ಏ ಯಾರು ಹೊತ್ತು ಹೋಗಿಲ್ಲ ಮಲ್ಕಣ ನೀನು ಎಷ್ಟು ಸ್ಟೈಲ್ ಆಗಿ ಮಲ್ಕಣ ನೀನು ಸ್ಟೈಲ್ ಆಗಿ ಮಲ್ಕೊಂಡ್ರೆ ಎಣ ಮಲಗ್ದಂಗೆ ಮಲಗಿದ್ದೀನಿ ಈಗ ಅವ್ರು ತುಳಿದ್ರೆ ಹೆಣಾನೇ ಆಗ್ತೀನಿ ನಾವು ಏನು ಆಗಲ್ಲ ನಾನೇ ಸುಮಾರು ಸಲ ತುಳಿಸ್ಕೊಂಡು ನೀ ಸ್ಟೈಲಾಗಿ ಮಲ್ಕೊ ನೀನು ಕಾಲು ಅಯ್ಯೋ ಎಲ್ಲ ಕಿಸ್ಕೊಂಡ್ ಮಲ್ಕೊಂಡಿದ್ದಾರ ಈ ಕೈಯ ತಲೆ ಕೊಟ್ಕೊಂಡು ಅದು ಸ್ಟೈಲು ರೆಡಿ ಸಾಂಗ್ ಇದೆಯಾ ಬೇಡ ಸಾಂಗ್ ನಾನೇ ಹೇಳ್ತೀನಿ ಕೊಡು ರೆಡಿ ಆಕ್ಷನ್ ಅನಿಸುತ್ತಿದೆ ಸಾಕ. ಅಯ್ಯೋ ನೀನ್ ಯಾಕೆ ಹೇಳ್ತಾ ಇದ್ದೆ ಮ್ಯಾಕೆ ತುಳಿದು ಬಿಟ್ರೆ ತುಳಿತಾರೆ ದಾಟುತ್ತೆ ನೀನೇನು ಮೋರಿನ ದಾಟಕ್ಕೆ ಏನಿಲ್ಲ ಏನಾಗಲ್ಲ ರೆಡಿ ರೆಡಿ ಆಕ್ಷನ್ ಅನಿಸುತ್ತಿದೆ ಯಾಕೋ ಇರುವ ನಿಮಿಷ ಯಾಕೋ ಸಿಗಾಕ್ತಾರೆ ಮ್ಯಾಲ್ ಸಿಗಾಕ್ತಾರೆ ತುಳಿದು ಬಿಟ್ರೆ ಜಿಗಿಯನ್ನ ಸುಮ್ಮಿರು ಅವರು ಬರೀ ಒಂದು 20 kg ಅವ್ರು ಅಷ್ಟೇ ಏನು ಆಗಲ್ಲ 20 kg ಅದಾರ್ರಿ ಮತ್ತಿನ್ನ 70 70 ಮ್ಯಾಲ್ದಾರ್ರಿ ಒಂದು ನಿಮಿಷ ಏನಾಗಲ್ಲ ರೆಡಿ ನೀನು ಹಂಗೆ ಧೈರ್ಯ ಹಂಗೆ ಕೂತ್ಕೋ ನೀನು ಅಳ್ಳಾಡಿದ್ರೆ 105 ತಿರುಗಿ 4 ಸಲ ತುಳಿಸ್ಬಿಡ್ತೀನಿ ರೆಡಿ ಆಕ್ಷನ್ ಅನಿಸುತ್ತಿದೆ ಯಾಕೋ ಅಯ್ಯೋ ನೀನ್ ಯಾಕೆ ಮ್ಯಾಕ್ ನೋಡ್ತಾ ಇದ್ಯಾ ಏನು ಹಾಕ್ಬಿಟ್ರೆ ನ್ಯಾಯ ಬೈತಾರೆ ನೋಡ್ತೀವಿ ಸಾಕಲ್ಲ ತುಳಿನೇ ಇಲ್ಲ ಯಾಕೆ ಸಾಕು ತುಳಿಸ್ತೀನಿ ರೆಡಿ ಆಕ್ಷನ್ ಅನಿಸುತ್ತಿದೆ ಯಾಕೋ ಎಂದು ಏನು ಮಜ್ಜಿದಾರಿ ನಿನ್ನಮ್ಮಯ್ಯ ಮಲ್ಗೆನ ಅವ್ರು ಒಂದ್ಸಲ ತುಳಿದ್ಬಿಟ್ಟು ಒಯ್ತಾರೆ ತುಳಸ್ರಿ ಕಣ್ಣು ಮುಚ್ಚಿ ಮಕ್ಕಳು ತುಳಿಕಲ್ಲ ಅವ್ರು ಒಂದೇ ಸಲ ಸುಮ್ಮನೆ ತುಳಸ್ರಿ
ಮಾಡ್ಕೊಂಡ್ಬಿಡ್ತೀನಿ ಕಣ್ಣು ಮುಂಚೆ. ರೆಡಿ ಆಕ್ಷನ್. ಒಂದ್ ನಿಮಿಷ ತಿರ್ಗ ಏನು ಏನು ಇಲ್ಲಿ ತುಳಿಯೋರು ಬಿಟ್ಟು ಬಿಡುವಾರು. ನೀನು ಸ್ಮೈಲ್ ಮಾಡ್ಕೊಂಡು ನಗಾಡ್ಕ ಮಲ್ಕೋ. ರೆಡಿ ಇಲ್ಲ ಇಲ್ಲ ಅವ್ರಿಗೆ ಎನರ್ಜಿ ಬರಕ್ಕೆ ಮೂಡ್ ಬರಕ್ಕೆ ಇವಾಗ ಸಾಂಗ್ ಬರ್ತದೆ. ಸಾಂಗ್ ರೆಡಿ. ಸಾಂಗ್ ಬೇಕಣ್ಣ? ಮೂಡಲ್ಲ ಜೀವನ ಬಾಯಿ ಬಚ್ಚಿ ಯಾವ್ದು ಬೇಕು? ಹಾಕ್ರಿ ಮೊಬೈಲ್ ಮೇಲೆ. ಸಾಂಗು ನೀ ಸುದ್ದಿಗೆಯ ರೆಡಿ ಆಕ್ಷನ್. ನೀನ್ ಯಾಕೆ ಜಾಸ್ತಿ ಮಾಡ್ತಾ ಇದ್ದೆ? ಮಲ್ಕೋ ಸುಮ್ಮನೆ. ರೆಡಿ ಆಕ್ಷನ್. ಏನಾಗಲ್ಲ ಆದ್ಮೇಲೆ ಏನ್ ಮಾಡಿದ್ರಿ? ಅವ್ರು ಇಲ್ಲಿವರೆಗೂ ಕಾಲಿಕ್ತವ್ರ ಅಷ್ಟೇ, ಆಮೇಲೆ ಜಂಪ್ ಮಾಡ್ಬಿಟ್ಟು ಹೊಂಟೈತಾರ ಅಷ್ಟೇ. ಆಯ್ತು ಜಿಗಿಸ್ಲಿ. ಯಾವ ಜಿಗಿದ್ರು ನಿನ್ನ ಅಮ್ಮಯ್ಯ ಒಂದ್ಸಲ ಜಿಗಿದ್ಬಿಟ್ಟು ಹೋಯ್ತಾರೆ. ನೀನು ಸುಮ್ಮನೆ ಮಲ್ಕೋ, ಏನು ಮಾಡ್ಬೇಡ. ಆಕ್ಷನ್. ನೀನು ಒಟ್ಟ ಹಿಂಗೆ ಅಲ್ಲ ಹಚ್ಚಿದ್ರೆ ಅವ್ರು ಎಲ್ಲಿ ಜಿಗಿಕಾಯ್ತದೆ, ಇದು ಹೋಗ್ಬಿಡ್ತಾರೆ ಕೆಳಗಡೆಗೆ. ನೀನ್ ಮಲ್ ಈ ಸಲ ಜಿಗಿಸ್ಬಿಟ್ಟು ಸುಳ್ಳು ಮಕ್ಕೋತಾರೆ. ಆವಾಗಿಂದ ಹೇಳ್ತಾನೆ ಅವ್ರೆ, ಈ ಸಲ ಜಿಗಿಸ್ರೆ ಈ ಸಲ ಜಿಗಿ. ಆಕ್ಷನ್. ಈ ಕಾಲ ಏನು ಇಲ್ಲಿ ಇಟ್ಟು ತಗೊಂಡು ಮೊತ್ತಿ ಮೇಲೆ ಇಡಾಕ್ತಾರೆ. ನೀನ್ ಯಾಕೆ ಮಕ್ಕದ ಮೇಲೆ ಕಾಲಿ ಅದ್ರ ಮೇಲೆ ಇಡು. ನಾನು ಹೆಂಡತಿ ಕಡೆನೂ ಮಾಡ್ಸೋದಿಲ್ರಿ ಈಗ. ಬಡಿತಾರ್ರಿ. ಮೆಂತಿ ಹೆಸರೇನು? ಅಶ್ವಿನಿ. ಅಶ್ವಿನಿ ಯಾಕೆ ಏನು ಬಡಿಬೇಡ್ರಿ. ಆ ಮನ್ಯಾಗದಾರ್ರಿ. ಮನ್ಯಾಗದ ಲೈವ್ ನೋಡ್ತಿರ್ತಾರೆ. ಅಶ್ವಿನಿ ಅಕ್ಕ ಏನೋ ಅನ್ಕೋಬೇಡಿ ಅಂದಿದ್ದೀನಿ. ಏನೋ ಲಾಸ್ಟ್ ತುಳಿದು ಬಿಡೋಗ್ಬಿಡ್ತಾನೆ, ಸುಮ್ಮನಿರು. ದೋಸ್ತರು ತುಳಿದಿದ್ದಾರೆ, ಮನೆ ಮೇಲೆ ಇಸ್ಬೇಡ್ರಿ. ಏನು ಬೇಡ ಲಾಸ್ಟ್. ಅಣ್ಣ ನಿನ್ನ ಅಮ್ಮಯ್ಯ ಸುಮ್ಮನಿರು. ನಾವು ಬೆಂಗಳೂರಿಗೆ ಹೋಗ್ಬೇಕು. ಇಲ್ಲಿ ಮಾತ್ರ ಬಂದು ಹೊಳೆ ಹೋಗ್ಬಿಡತ್ತೆ. ಇಲ್ಲಿ ಮತ್ತೆ ಬಂದು ಒಳಗೆ ಹೋಗ್ಬೇಡ. ರೆಡಿ ಆಕ್ಷನ್. ಏನಾರ ಆಯ್ತಾ? ಏನಾಗಿಲ್ಲ ಜಿಗಿದ ಅವರೇ ಹೇಳ್ತಾವ್ರೆ ಜಿಗ್ದಾಳೆ ಅಂತ ತುಳಿದು ಬಿಡ್ಲಾ? ಸಾಕ್ರಿ ಬರೋಬರ ಏನ್ ಬರೋಬರ ಆಯ್ತು? ಸೀನ್ ರೀ. ಏನು ಸೀನ ಮಾಡಿಲ್ವಲ್ಲ? ಕಾಳಜಿಗೆ ಮುಂಗಾರು ಮಳೆ ಕೇಳಿ ಈಗ ಸೀನ್ ಅದಲ್ಲ. ಈಗ ಇದೆಲ್ಲ ಆಯ್ತು. ಈಗೇನಂದ್ರೆ ಮೇಡಮ್ ತುಳಸಿ ಕಟ್ಟೆ ಪೂಜೆ ಮಾಡ್ತಾರೆ. ಸಾಕ್ಬಿಡ್ರಿ. ಇನ್ನೊಬ್ಬ ನಮ್ಮ ಕಡೆ ನೋಡ್ರಿ, ನಮ್ಮ ಫ್ರೆಂಡ್ ಭಾಳ ಚಲೋ ಮಾಡ್ಕೊಂಡ್ರಿ. ದೇವರೇಶ್ ಒಳ ಐಡಿ ಅಂತ ಹೇಳಿ ಅವ್ರು ಯಾರು ಕೂಡ ನೀನೇ ಬೇಕಂತ ಅವ್ರಿಗೆ. ಅಣ್ಣ ಇವ್ರು ಇರ್ಲಿ ಅಲ್ವಾ? ಭಾರಿ ಮಾಡ್ತಾರೆ. ಯಾರು ಬಾಣದ್ ಯಾರು? ಮಸ್ತ್ ಮಾಡ್ತಾರೆ. ಅವ್ರ ಹೆಸರು ದೇವರೇಶ್. ದೇವೇಶ್ ಅವರೇ ಬನ್ನಿ. ದೇವು ಈಗ ಬಾಣ ಇಲ್ಲ ತುಳುಗಿಸಿದ ಇವ್ ಮನ್ಗೆ ತುಳಸ್ರಿ. ಇಲ್ಲ ಅಸಹ್ಯ ಮಾಡ್ತಾನೆ. ತುಳಿದ ಪಾಪ ತುಳಿಸ್ಕೊಂಡವ್ರಿಗೆ ಕೊಡ್ತಾರೆ, ತುಳಿದವ್ರಿಗೆ ಬಾಣ ಇಲ್ಲಿ. ಅಯ್ಯ ನೀನು ಯಾಕೆ ಅಡಿಯೋ? ಈಗ ಏನ್ ಗೊತ್ತಾ ಸೀನು? ನೀನು ತುಳಸಿ ಕಟ್ಟೆ
ನಿನ್ನೆ ಪೂಜೆ ಮಾಡ್ತಾರೆ, ನೀನ್ ತುಳಸಿ ಗಿಡ ತರ ಕೂತ್ಕೋಬೇಕಷ್ಟೇ. ಕೂತ್ಕೋ ಇಲ್ಲಿ. ಆ? ನೀನ್ ಫಸ್ಟ್ ಕೂತ್ಕೋ, ನೀನ್ ತೋರ್ಸು ಎಲ್ಲಿ ಏನ್ ಸಣ್ಣ ಮತ್ತೆ ನೀನ್ ತುಳಸಿ ಗಿಡ ತರ ಕೂತ್ಕೋ. ಒಂಚೂರು ರೈಟ್, ಇನ್ನೊಂಚೂರು ರೈಟ್. ಯಾಕೆ ಬರ್ಬೇಕಂತ ಇಷ್ಟ ಬರ್ತದಾ? ತುಳಸಿ ಕಟ್ಟೆ ತರ ಇರು, ಪೂಜೆ ಮಾಡ್ಬೇಕು ನಿನಗೆ. ಎಲೆಯಲ್ಲಿ ಇವತ್ತ ನಿಮಗ ಇದು ಮಾಡಕ್ಕೆ ಸರಿ ನಮಗಲ್ರಿ. ಕಾರ್ಯಕ್ರಮ ದಿನ ನೋಡ್ತಾರ ಏನ್ ಸಲ್ಮಾನ್ ಖಾನ್ ದಿನ ನೋಡ್ತಾರಂತೆ. ನೋಡಂಗಿಲ್ರಿ, ಅವ್ರು ಆಗಿರ್ತಾರ, ನಮಗ್ ನೋಡ್ತಾರ. ಯಾರು ನೋಡ್ತಾರೆ? ಮೈಂದಿರಿ ಎಲ್ಲಿ ಯಾರು ತೋರಿಸ್ರಿ, ಯಾರು ನೋಡ್ತಾರೆ? ನೋಡ್ತಾರೆ. ಕೈ ಮಾಡ್ರು. ಜನ ಅಭಿಮಾನಿಗಳು ನಮ್ ದೋಸ್ತಿ ಐತ್ರಿ ಅಲ್ಲ. ನಿಮ್ ದೋಸ್ತಿ, ನಾನು ನಿಮ್ ದೋಸ್ತಿ ಅಲ್ವಾ? ನೀವು ಬರ್ರಿ ಇದೆ ನಮ್ಮ ಬಂದಿದ್ದೀನಿ ತಾನೆ. ಸಂಜೆಗೆ ಬರ್ತೀರಿ. ಸಂಜೆಗೆ ದೋಸ್ತಿ ಎಲ್ಲ ಸಂಜೆಗೆ ಕೊಡ್ತೀವಿ ನಾವು. ಎಲ್ಲಿ ಕೂತೀರಾ? ವಾಟ್ರ್ ಮ್ಯಾಟ್ರ್ ಎಲ್ಲರೂ ಕೂತ್ಕೊಂಡು ನನ್ನ ಕರ್ಕೊ ಹೋಗಿ. ನೀವು ಇಲ್ಲೇ ಇದ್ರೆ ಕರ್ಕೊಂಡು ಹೋಗ್ತೀನಿ. ಎಲ್ಲಿಗೆ? ನಾನು ನಾಳೆ ಹೇಳ್ತಿಲ್ಲ ಅವ್ನು. ಏನು ಮಾಡ್ತಾರೆ ಅವ್ನು? ಇಲ್ಲೇನು ಬರ್ದು ಕಿವಿಗೆ ಆಯ್ತು ಬಡಿತಾರ ಎದಣ್ಣ. ಇಲ್ಲ ಸಕ್ಕತ್ ಖುಷಿ ಆಯ್ತು. ಅಣ್ಣ ನಿಮ್ಮ ಹೆಸರೇನ್ರಿ? ಪ್ರಶಾಂತ್ ಅಣ್ಣನ್ಗೆ ಒಂದು ಜೋರ ಚಪ್ಪಳ ಬರಲಿ ಅಣ್ಣ. ನಿಜವಾಗ್ಲೂ ಹಾ ಇರ್ಲಿ ಇರ್ಲಿ ಅವನ ತೋರಿಸ್ರು. ನೀನೇನ್ ತೋರಿಸ್ತಾ ಇದ್ಯಾ? ಎಲ್ಲಿ ಬಾಯ್ಲೆ ಎಲ್ಲಿ ಗುಂಡುನಿ ಆಕ್ಟಿಂಗ್ ನೋಡಿ ದೇವೇಂದ್ರ ತಾಳಿಕೋಟೆಯವರು 500 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಚೆನ್ನಯ್ಯ ಚೆಟ್ಟಿಮಠ ಅವರು 200 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಬಂದು ಕಲಾವಿದರಿಗಿಂತ ನಿಜ ಇರ್ತಾರೆ. ನಾಳೆ ನಿಮ್ಗೆ ನಾಷ್ಟ ಮಾಡಿಸ್ತೇವೆ. ಇಲ್ಲ ಅಣ್ಣ ನಿಮ್ಮ ಹೆಸರೇನ್ರಿ? ಆ ಪ್ರಶಾಂತ್ ಅಣ್ಣ ನಿಜವಾಗ್ಲೂ ನಾವು ಇತ್ತೀಚೆಗೆ ಮಾಡಿದ ಕಾರ್ಯಕ್ರಮಗಳಲ್ಲಿ ಪಾಪ ನಾವ್ ಏನೇ ಕಾಲೇಳ್ದು ಏನೇ ಕಾಯ್ದು ತಮಾಷೆ ಮಾಡಿದ್ವಿ ಇವ್ರ ಮೇಲೆ ಖುಷಿಯಾಗಿ ಪಾಪ ಬಂದ್ರು. ನಿಜವಾಗ್ಲೂ ಸಕ್ಕತ್ ಥ್ಯಾಂಕ್ಸ್ ಅಣ್ಣ, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಮಾಡ್ಕೊಡ್ತೀವಿ. ಧಾರಾವಾಹಿನೇ ಮಾಡಿಲ್ಲ ನಾನು, ಧಾರಾವಾಹಿ ಇಲ್ಲ ಅಣ್ಣ. ಈಗ ನಾನ್ ನಿಮ್ಮ ಅಭಿಮಾನಿ ಆಗ್ಬಿಟ್ಟೆ ನಿಜವಾಗ್ಲು. ಯಾರು? ದೇವಣ್ಣ. ದೇವಣ್ಣ ಬಾಣ ಇಲ್ಲಿ. ನೀನ್ ತುಳಸಿ 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 ಅಂತವ್ರೆ. ಇಲ್ಲಣ್ಣ, ಆಕ್ಚುಲಿ ನಮ್ಮ ಗುರುಗಳವರು ಆಕ್ಚುಲಿ ನಾವೆಲ್ಲರೂ ಗಿಲ್ಲಿ ನಟ ನೋಡಕ್ ಬಂದಿವು. ಬಟ್ ಗುಂಡುವನ್ನ ಔಟ್ ಆಫ್ ಸಿಲೆಬಸ್ ಬಂದು ಇವತ್ತು ಎಲ್ಲರಿಗೂ ಮನೋರಂಜನೆ ಮಾಡಿದ್ರು. ಅದಕ್ಕೆಲ್ಲರೂ ಒಂದ್ಸಲ ಮಲಿಂಗ್ಪುರ್ ಜನತೆ ಜೋರಾಗಿ ಚಪ್ಪಾಳೆ ನಮ್ಮ ಗುಂಡುವನ್ನ ಮಾಡ್ಬೇಕು. ನಿಜವಾಗ್ಲೂ ಸಖತ್ ಖುಷಿ ಆಯ್ತು ಮಾಲಿಂಗ್ಪುರ್ಗೆ ಬಂದು. ನಾನು ಅದಕ್ಕೆ ಹೇಳ್ತಾ ಇರೋದು, ಯಾವಾಗ್ಲೂ ಕಲಾವಿದರು ಉತ್ತರ ಕರ್ನಾಟಕದಲ್ಲಿ ಮನೆ ಮನೆಗೆ ಒಬ್ಬೊಬ್ರು ಕಲಾವಿದರು ಇರ್ತಾರೆ ಅಂತ. ಅದು ಪಾಪ ನಮ್ಮ ಗುಂಡು ಅಣ್ಣ ನಿಜವಾಗ್ಲೂ ಸಖತ್ ಖುಷಿ ಆಯ್ತು. ಗಂಡ್ ಮಕ್ಳೆಲ್ಲ ಇದೀರಾ ಇಲ್ಲಿ? ನಾನು ಎಲ್ಲೋದ್ರು ಡೈಲಾಗ್ ಹೇಳ್ತಾ ಇರ್ತೀನಿ, ನೀವು ಕೇಳಿದಿರ ಅನ್ಕೋತೀನಿ. ಗಂಡು ಮಕ್ಕಳು ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್ ನಮ್ಮ ಊಟನೆ ಹೆಗಲ ಮೇಲೆ ಎತ್ಕ ಹುಟ್ಟಿರೋರು ನಾವು. ಮೀಸೆ ಬರೋಕ್ಕಿಂತ ಮುಂಚೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ, ಗ್ಯಾಪಲ್ಲಿ ಲೈಫಲ್ಲಿ ಸೆಟ್ಲ್ ಆಗುವಂತಾರೆ, ಪ್ರೀತಿ ಮಾಡೋ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ, ಆಸ್ತಿ ಮಾಡ್ಕೊಂಡು ಮದುವೆ ಆಗೋಣ ಅಂದ್ರೆ ಏಜ್ ಜಾಸ್ತಿ ಆಯ್ತು ಅಂತಾರೆ, ಲವ್ ಮ್ಯಾರೇಜ್ ಆಗೋಣ ಅಂದ್ರೆ ಬ್ಯೂಟಿ ನೋಡ್ತಾರೆ, ಅರೇಂಜ್ ಮ್ಯಾರೇಜ್ ಆಗೋ ಅಂದ್ರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ. ಏನು ಬೇಡ ಸಾಯೋವರೆಗೂ ಸಿಂಗಲ್ ಆಗೇ ಇರುವ ಅಂದ್ರೆ ಅಲೆಡೋ ಮಗ ಬಂದು ಅಂಕಲ್ ಅಂತ ಕರೀತಾನೆ. ಗಂಡು ಮಕ್ಕಳು ಒಂಥರ ಕುಕ್ಕರ್ ಇದ್ದಂಗೆ, ಕೆಳಗಡೆ ಫೈರ್ ಮೇಲ್ಗಡೆ ಪ್ರೆಷರ್ ಇದನ್ನು ವಿಜಲ್ ಹೊಡ್ಕೊಂಡು ನಗ್ನಗ್ತಾ ಬದುಕ್ತಾರೆ. ಸಖತ್ ಖುಷಿ ಆಯ್ತು. ಇಲ್ಲೇ ಇರ್ತೀವಿ, ಇನ್ನು ಕಾರ್ಯಕ್ರಮ ಹಿಂಗೆ ಮುಂದುವರಿತದೆ. ಅಣ್ಣ ಥ್ಯಾಂಕ್ ಯು, ಮತ್ತೆ ಕರಿತೀನಿ ನಿಮ್ನ. ಇನ್ನು ಡ್ಯಾನ್ಸ್ ಗೀನ್ಸ್ ಎಲ್ಲ ಇದೆ. ಧನ್ಯವಾದಗಳು. ಥ್ಯಾಂಕ್ ಯು. ಗುಂಡುನ ಆಕ್ಟಿಂಗ್ ನೋಡಿ ನಮ್ಮ ಪುರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಯಲನಗೌಡ ಪಾಟೀಲ್ ಅವರು 500 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ಗುಂಡುಗೆ. ಇವ್ರು ಎಲ್ಲಾರ ಕಾಣಿಕೆನ ಗಿಲ್ಲಿ ನಟ ಅವರು ಮಾರ್ಕ್ಸ್ ಅವ್ರಿಗೆ ನಮ್ಮ ದೋಸ್ತಿ ಹೊತ್ತಿಂದ ಕೊಡ್ತಾ ಇದ್ದಾರೆ. ಏನಣ್ಣ ದಾನವೀರ ಸೂರ ಕಿರಣ ತಗೊಳಪ್ಪ, ಅವ್ರಿಗೆ ಬಂದಿರೋ ಕಾಣಿಕೆ ನೀನು ಕೊಟ್ಟವ್ರು. ಥ್ಯಾಂಕ್ ಯು. ಹಾ, ಬರಲೇ ಒಂದು ಜೋರಾದ ಚಪ್ಪಾಳೆ